ಡಿನೋಟಿಫಿಕೇಶನ್ ಮಾಡಕ್ ಆಗಲ್ವಾ ಸರ್? ಮಾಡಿದ್ರೆ ಜೈಲ್ಗೆ ಹೋಗ್ತಾರೆ ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಡಿನೋಟಿಫಿಕೇಶನ್ ಮಾಡಕ್ ಆಗಲ್ಲ ಸರ್, ಜನ ವಿರೋಧ ಮಾಡ್ತಾವ್ರೆ. ನೋಡ್ರಿ, ಅಲ್ಲಿ ಆ್ಯಕ್ಚುಲಿ ಇದು ರಾಜಕೀಯ ಎಂಟ್ರಿ ಆಗದೆ ಇದ್ದರೆ ಈ ಇಶ್ಯೂನೇ ಅಲ್ಲ. ಅಲ್ಲಿ ರೆಡ್ ಝೋನ್ ಇದೆ. 2007ರಲ್ಲೇ ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಇವ್ರ ಜೊತೆಲಿದ್ದಾಗಲೇ ಅಲ್ಲೊಂದು ದೊಡ್ಡ ಮಟ್ಟದ ಇನ್ನೊಂದು ಬೆಂಗಳೂರನ್ನು ಅಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಇದ್ದಾಗಲೇ ಇವ್ರು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಇವರು ಭಾಳ ಕಾನ್ಸೆಪ್ಟ್ ಇಟ್ಕೊಂಡೆ ಕುಮಾರಸ್ವಾಮಿಯವರು ಇದನ್ನು ಮಾಡಬೇಕು ಅಂತ. ಅದಾದಮೇಲೆ ಸಿದ್ದರಾಮಯ್ಯನವರು ಸಹ ಜಾರ್ಜ್ ಅರ್ಬನ್ ಮಿನಿಸ್ಟ್ರಿ ಇದ್ದಾಗಲೂ ಅದು ಮೂವ್ ಆಗಿತ್ತು. ಇವತ್ತು ರೈತರಿಗೆ ಅದನ್ನು ವಾಪಸ್ ಬಂದರೆ ತೊಂದರೆ ಆಗುತ್ತೆ. ರೆಡ್ ಝೋನ್ನ ಮತ್ತೆ ತೆಗಿಯೋಗಿಲ್ಲ. ಸೊ ಅದು ಯಾರೂ ಸಹ ಜಮೀನನ್ನ ಉಪಯೋಗಿಸೋಕ್ಕಾಗಲ್ಲ. ಈಗೆಲ್ಲ ನೀವು ರಾಮನಗರ ಸುತ್ತಮುತ್ತ ಅದು ಬಿಡಿ, ಉಳಿದಂಥ ರೆವಿನ್ಯೂ ಲೇಔಟ್ ಬೇಕಾದಷ್ಟು ಆಗಿಬಿಟ್ಟಿದೆ. ರೆವಿನ್ಯೂ ಲೇಔಟ್ಸ್ ಬೇಕಾದಷ್ಟಾಗಿದೆ. ಇದು ಬಲವಂತವಾಗಿ ರಾಜಕೀಯವಾಗಿ ಪ್ರೇರೇಪಣೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೆನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾವು ಬಲವಂತ ಮಾಡಲ್ಲ ಅಂತ. ನೋಡೋಣ, ಒಂದು ಕಮಿಟಿನೂ ಮಾಡ್ತೀನಿ ಎಂದಿದ್ದಾರೆ. ಜನತಾದಳ, ಕಾಂಗ್ರೆಸ್ಸು, BJP ಎಲ್ಲರನ್ನೂ ಸೇರಿಸಿ ಕಮಿಟಿ ಮಾಡ್ತೀನಿ ಎಂದಿದ್ದಾರೆ. ಮತ್ತು ಎಷ್ಟು ಜನ ಒಪ್ತಾರೆ ಒಪ್ಪಲ್ಲ ಅನ್ನೋದು ಗೊತ್ತಾಗಲಿ, ಆಮೇಲೆ ಮುಂದೆ ಮುಖ್ಯಮಂತ್ರಿಯವರು ತೀರ್ಮಾನ ತಗೋತಾರೆ. ಸರ್, ಏನು ಬರೋದಕ್ಕಿಂತ ಮೊದಲೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ದೇವೇಗೌಡರಿಗೆ ನಾನು ನೆನ್ನೆಲೆ ಹೇಳಿದ್ದೀನಿ, ಇವತ್ತು ದೇವೇಗೌಡರ ವಿಚಾರ ಎತ್ತಲ್ಲ ಅಂತ ಹೇಳಿದ್ದೀನಿ ನಾನು. ನೋಡೋಣ, ಈಗ ನೆನ್ನೆ ಹೇಳಿದ ಮೇಲೆ ಏನಿದೆ. ದೇವೇಗೌಡರು ಏನಾದ್ರೂ DK ಶಿವಕುಮಾರ್ನ ಕುಮಾರಸ್ವಾಮಿ ಥರ ಸಹಿಸೋದೇ ಇಲ್ಲ ಅಂತ ಅಂದರೆ ಇಂಥವಕ್ಕೆಲ್ಲ ಕೈ ಹಾಕ್ಬೇಕಷ್ಟೆ. ಹಾಕ್ಬಿಟ್ರೆ ಇನ್ನೇನು ಆ ವಿಷಯ ಇಲ್ಲ. ಈಗ ಅವರು ರೈತರನ್ನ ಬಲವಂತ ಮಾಡಲ್ಲ ಅಂದಮೇಲೆ ಪ್ರಶ್ನೆ ಎಂಥದ್ದು? ಯಾರು ಅಯ್ಯೋ, ಅದೇನು ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀರಾ ನೀವು? ಈ ವಿಚಾರ ಅಲ್ಲ, ಯಾವಾಗಲೂ ಅದೆಲ್ಲ ನನಗೆ ನನ್ನ ಅನೇಕ ಹಿರಿಯರು ಕೆಲವು ವಿಚಾರನ ಮಾತಾಡಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಮಾತಾಡೋದು. ಮಾತಾಡಬೇಡ ಅಂತ ಹೇಳಿದರೆ ಮಾತಾಡಲ್ಲ. ಸಾಕು, ಥ್ಯಾಂಕ್ ಯು. ನೋಡ್ರಿ, ಅಲ್ಲಿ ಆ್ಯಕ್ಚುಲಿ ಇದು ರಾಜಕೀಯ ಎಂಟ್ರಿ ಆಗದೆ ಇದ್ದರೆ ಈ ಇಶ್ಯೂನೇ ಅಲ್ಲ. ಅಲ್ಲಿ ರೆಡ್ ಝೋನ್ ಇದೆ. 2007ರಲ್ಲೇ ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಇವ್ರ ಜೊತೆಲಿದ್ದಾಗಲೇ ಅಲ್ಲೊಂದು ದೊಡ್ಡ ಮಟ್ಟದ ಇನ್ನೊಂದು ಬೆಂಗಳೂರನ್ನು ಅಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಇದ್ದಾಗಲೇ ಇವ್ರು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಇವರು ಭಾಳ ಕಾನ್ಸೆಪ್ಟ್ ಇಟ್ಕೊಂಡೆ ಕುಮಾರಸ್ವಾಮಿಯವರು ಇದನ್ನು ಮಾಡಬೇಕು ಅಂತ. ಅದಾದಮೇಲೆ ಸಿದ್ದರಾಮಯ್ಯನವರು ಸಹ ಜಾರ್ಜ್ ಅರ್ಬನ್ ಮಿನಿಸ್ಟ್ರಿ ಇದ್ದಾಗಲೂ ಅದು ಮೂವ್ ಆಗಿತ್ತು. ಇವತ್ತು ರೈತರಿಗೆ ಅದನ್ನು ವಾಪಸ್ ಬಂದರೆ ತೊಂದರೆ ಆಗುತ್ತೆ. ರೆಡ್ ಝೋನ್ನ ಮತ್ತೆ ತೆಗಿಯೋಗಿಲ್ಲ. ಸೊ ಅದು ಯಾರೂ ಸಹ ಜಮೀನನ್ನ ಉಪಯೋಗಿಸೋಕ್ಕಾಗಲ್ಲ. ಈಗೆಲ್ಲ ನೀವು ರಾಮನಗರ ಸುತ್ತಮುತ್ತ ಅದು ಬಿಡಿ, ಉಳಿದಂಥ ರೆವಿನ್ಯೂ ಲೇಔಟ್ ಬೇಕಾದಷ್ಟು ಆಗಿಬಿಟ್ಟಿದೆ. ರೆವಿನ್ಯೂ ಲೇಔಟ್ಸ್ ಬೇಕಾದಷ್ಟಾಗಿದೆ. ಇದು ಬಲವಂತವಾಗಿ ರಾಜಕೀಯವಾಗಿ ಪ್ರೇರೇಪಣೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೆನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾವು ಬಲವಂತ ಮಾಡಲ್ಲ ಅಂತ. ನೋಡೋಣ, ಒಂದು ಕಮಿಟಿನೂ ಮಾಡ್ತೀನಿ ಎಂದಿದ್ದಾರೆ. ಜನತಾದಳ, ಕಾಂಗ್ರೆಸ್ಸು, BJP ಎಲ್ಲರನ್ನೂ ಸೇರಿಸಿ ಕಮಿಟಿ ಮಾಡ್ತೀನಿ ಎಂದಿದ್ದಾರೆ. ಮತ್ತು ಎಷ್ಟು ಜನ ಒಪ್ತಾರೆ ಒಪ್ಪಲ್ಲ ಅನ್ನೋದು ಗೊತ್ತಾಗಲಿ, ಆಮೇಲೆ ಮುಂದೆ ಮುಖ್ಯಮಂತ್ರಿಯವರು ತೀರ್ಮಾನ ತಗೋತಾರೆ. ಸರ್, ಏನು ಬರೋದಕ್ಕಿಂತ ಮೊದಲೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ದೇವೇಗೌಡರಿಗೆ ನಾನು ನೆನ್ನೆಲೆ ಹೇಳಿದ್ದೀನಿ, ಇವತ್ತು ದೇವೇಗೌಡರ ವಿಚಾರ ಎತ್ತಲ್ಲ ಅಂತ ಹೇಳಿದ್ದೀನಿ ನಾನು. ನೋಡೋಣ, ಈಗ ನೆನ್ನೆ ಹೇಳಿದ ಮೇಲೆ ಏನಿದೆ. ದೇವೇಗೌಡರು ಏನಾದ್ರೂ DK ಶಿವಕುಮಾರ್ನ ಕುಮಾರಸ್ವಾಮಿ ಥರ ಸಹಿಸೋದೇ ಇಲ್ಲ ಅಂತ ಅಂದರೆ ಇಂಥವಕ್ಕೆಲ್ಲ ಕೈ ಹಾಕ್ಬೇಕಷ್ಟೆ. ಹಾಕ್ಬಿಟ್ರೆ ಇನ್ನೇನು ಆ ವಿಷಯ ಇಲ್ಲ. ಈಗ ಅವರು ರೈತರನ್ನ ಬಲವಂತ ಮಾಡಲ್ಲ ಅಂದಮೇಲೆ ಪ್ರಶ್ನೆ ಎಂಥದ್ದು? ಯಾರು ಅಯ್ಯೋ, ಅದೇನು ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀರಾ ನೀವು? ಈ ವಿಚಾರ ಅಲ್ಲ, ಯಾವಾಗಲೂ ಅದೆಲ್ಲ ನನಗೆ ನನ್ನ ಅನೇಕ ಹಿರಿಯರು ಕೆಲವು ವಿಚಾರನ ಮಾತಾಡಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಮಾತಾಡೋದು.
ಹಾಂ ಮಾತಾಡಬೇಡ ಅಂತ ಹೇಳಿದರೆ ಮಾತಾಡಲ್ಲ. ಸಾಕು, ಥ್ಯಾಂಕ್ ಯು.